ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಸ್.ಎಲ್. ಭೈರಪ್ಪ ಸಾಹಿತ್ಯ ದಂತಕಥೆ ನಮ್ಮಿಂದ ದೂರವಾಯಿತು ಅನ್ನುವಂಥದ್ದು ಇದೆಲ್ಲ ಬಹಳ ದುಃಖದ ಸಂಗತಿ. ಪದ್ಮಭೂಷಣ ಭೈರಪ್ಪ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಎಸ್.ಎಲ್. ಭೈರಪ್ಪನವರ ನಿಧನ ವಾರ್ತೆ ನನಗೆ ನೋವು ತಂದಿದೆ ಅಂತ ಹೇಳಿದ್ದಾರೆ ರಾಜ್ಯದ ಸಿಎಂ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ಅವರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಕನ್ನಡ ಸಾರಸ್ವತ ಲೋಕದ ಹಿರಿಯ ಬರಹಗಾರರಾಗಿದ್ದವರು ಅವರ ಅಗಲಿಕೆ ನನಗೆ ಬಹಳ ನೋವನ್ನು ತಂದಿದೆ ಅಂದಿದ್ದಾರೆ ಸಿದ್ದರಾಮಯ್ಯನವರು. ಎಸ್, ಪ್ರಕಾಶ್ ಬೆಳವಾಡಿ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ಜಿ, ನಿಜಕ್ಕೂ ಬೇಸರದ ಸಂಗತಿ. ನಾನು ಹೇಳ್ತಾ ಇದ್ದೆ, ಸಾಹಿತ್ಯದ ದಂತಕಥೆ ಸಾಮಾನ್ಯ ಸಂಗತಿ ಅಲ್ಲ ಸರ್. ಯಾಕಂದರೆ ಭೈರಪ್ಪನವರ ಹಲವಾರು ಸಂಗತಿಗಳನ್ನು ನಾವು ಮಾತಾಡ್ತಾ ಇದ್ದೀವಿ. ಪ್ರಕಾಶ್ ಅವರು ಕಂಡ ಹಾಗೆ ಭೈರಪ್ಪ ಏನಂತೀರಿ ಸರ್ ಭೈರಪ್ಪನವ್ರ ಬಗ್ಗೆ ತಾವು? ಈಗ ನೋಡಿ, ನಮಗೆ ಕನ್ನಡದಲ್ಲಿ ನಮ್ಗೆ 70ರ ದಶಕದಲ್ಲಿ ನಾವೆಲ್ಲ ಆಗ ನಾವು ಇನ್ನು ಚಿಕ್ಕವರು, ಟೀನೇಜರ್ಸ್. ನಮ್ಗೆ ಅಂತ ಸಮಯದಲ್ಲಿ ನಾವು ಕನ್ನಡದಲ್ಲಿ ಹೊಸ ಸಾಹಿತ್ಯ, ಹೊಸ ನಾಟಕ, ರಂಗಭೂಮಿ, ಹೊಸ ಚಲನಚಿತ್ರಗಳು, ನಮ್ಗೆ ಎಷ್ಟು ಅವಾರ್ಡ್ ಬರ್ತಿತ್ತು, ಹೊಸ ರಾಜಕೀಯ ಚಿಂತನೆ ಕನ್ನಡದಲ್ಲಿ ಎಂತ ವರ್ಚಸ್ಸು 70ರ ದಶಕದಲ್ಲಿ ನಾವು ಕಂಡಿದ್ವಿ. ಅದು ಅಳಿಸಿ ಹೋಗಿದೆ. ಈಗ ಒಂಥರ ಒಂದು ಅವನತಿಯ ಹಾದಿ ಹಿಡಿದಿದೆ ಅನ್ನೋ ಭಯದಲ್ಲಿ ಇರೋ ಸ್ಥಿತಿಯಲ್ಲಿ ಇಂಥವರು ಒಂದು ಭಾರತದಲ್ಲಿ ಅವರು ಬರೀ ಕನ್ನಡದಲ್ಲ, ಅವರು ಬೆಸ್ಟ್ ಸೆಲ್ಲರ್ ಆಗಿದ್ರು, ಮರಾಠಿಯಲ್ಲಿ ಅನುವಾದ ಆಗಿದ್ರು, ಹಿಂದಿಯಲ್ಲಿ. ಇಂಥ ಒಂದು ನಮ್ಮ ಅದು ನೋಡಿ, ಮತ್ತೆ ಅವ್ರ ಮಾತಲ್ಲಿ ಅವ್ರಿಗೆ ಅನಿಸಿದ್ದನ್ನ ಅವ್ರು ಹೇಳ್ತಿದ್ರು. ಎಷ್ಟು ಜನ ಇದಾರ್ರಿ ಇವಾಗ ಹೇಳಿ, ಆ ಉನ್ನತ ಸ್ಥಾನದಲ್ಲಿ ಇರೋರು ಪ್ರಭುತ್ವಕ್ಕೆ ಹೆದರಿ ಅಥವಾ ಜನಾಭಿಪ್ರಾಯಕ್ಕೆ ಹೆದರಿ ಅಥವಾ ಆಗ ಈಗ ಯಾವುದು ಫ್ಯಾಷನಬಲ್ ಇರುತ್ತೋ ಅದಕ್ಕೆ ನಾನು ಸರಿಯಾಗಿ ಪೊಲಿಟಿಕಲಿ ಕರೆಕ್ಟ್ ಆಗಿ ಮಾತಾಡ್ಬೇಕು ಅನ್ನೋದಕ್ಕೆ ಹೆದರಿ ಅವರು ಮನ್ಸಲ್ಲಿ ಇದ್ದನ್ನ ಮುಚ್ಚಿ ಜನ ಒಪ್ಪೋ ತರದ್ದು ಮಾತಾಡ್ತಾ ಇದ್ದು ಎಂದೂ ಮಾಡಿಲ್ಲ. ಅವರು ಅನ್ಸಿದ್ದನ್ನ ಮಾತ್ರ ಹೇಳ್ತಾ ಇದ್ರು. ಅವರು ನೇರವಾಗಿ ಮಾತಾಡ್ತಾ ಇದ್ದಿತ್ತಲ್ಲ, ನಮ್ಗೆ ಈ ಕಾಲಕ್ಕೆ ಅದು ಬೇಕಾಗಿತ್ತು ಅಂತ ನನಗನ್ಸುತ್ತೆ. ಅವರು ನಮ್ಮನ್ನ ಅಗಲಿ ಹೋಗಿರೋದು ಖಂಡಿತ ವೈಯಕ್ತಿಕವಾಗಿ ನೋವಾಗಿರೋದು ಅಷ್ಟೇ ಅಲ್ಲ, ಕನ್ನಡಕ್ಕೆ ದೊಡ್ಡ ನಷ್ಟ. ಇದು ಸುಲಭ ಎಲ್ಲರ ಬಗ್ಗೆ ಹೇಳೋದು, ಯಾರಾದ್ರೂ ದೊಡ್ಡವ್ರು ಹೋದ್ರೆ. ಆದ್ರೆ ಬಹಳ ತೀವ್ರತೆಯಿಂದ ಇವಾಗ ಅನಿಸುತ್ತೆ ಭೈರಪ್ಪನವರ ವಿಷಯ ಬಂದಾಗ ಅಂತ. ಪ್ರಕಾಶ್ ಸರ್, ಈ ಪರ್ವದ ಬಗ್ಗೆ ನಾವು ಮಾತನಾಡೋದಾದ್ರೆ ಅದನ್ನ ಒಂದು ದೃಷ್ಟಿಕೋನ, ಹೊಸ ದೃಷ್ಟಿಕೋನವನ್ನ ಕಟ್ಕೊಟ್ಟವ್ರು. ಬಹುಶಃ ತಾವು ಅದ್ರ ಬಗ್ಗೆ ಅದ್ಭುತವಾಗಿ ವರ್ಣಿಸಬಹುದು ಅನ್ಕೋತೀನಿ. ಯಾಕಂದ್ರೆ ಮಾನವೀಯ ಕೋನದಿಂದ ಅದೊಂದು ಆ ಕಥೆಯನ್ನ ಕಟ್ಕೊಟ್ಟಂತಹ ರೀತಿ ಇದೆಯಲ್ಲ, ಅದಕ್ಕೆ ಫ್ಯಾನ್ ಆಗದೆ ಇರೋರಿಲ್ಲ ಅಂತ. ನೋಡಿ, ಪರ್ವದಲ್ಲಿ ನೋಡಿ ಅವ್ರನ್ನ ಎಷ್ಟು ಒಂದು ಬಾಲಿಶವಾಗಿ ಈ ಎಡಪಂಥೀಯ ಬಲಪಂಥೀಯ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಅದನ್ನೆಲ್ಲ ಚೌಕಟ್ಟಿಗಳಿಗೆಲ್ಲ ಸಿಕ್ಕದವ್ರೆ ಅಲ್ಲ ಅವರು. ಪರ್ವದಲ್ಲಿ ನೋಡಿ, ಶ್ರಮಿಕ ವರ್ಗದವ್ರು ಯಾರು ಇರ್ತಾರೆ, ಈಗ ವಿದುರನ ಒಂದು ಬಯೋಲಾಜಿಕಲ್ ಮದರ್ ಒಬ್ಬಳು ದಾಸಿ ಇರ್ತಾಳಲ್ಲ, ಅವಳಿಗೂ ಅವಳ ಚಿಕ್ಕ ಇದನ್ನು ಒಂದು ನಿಲ್ಲುವಂತೆ ಅವರು ಕಾದಂಬರಿಯಲ್ಲಿ ಕಟ್ಟಿಕೊಡ್ತಾರೆ. ಅಂದ್ರೆ ಅವ್ರು ಹವ್ಯ ಇರ್ತಾನೆ, ದ್ರೋಣಂಗೆ ಕೆಲಸ ಮಾಡೋನು ಇರ್ತಾನೆ, ಈ ಯಾರೋ ಸಾರಥಿ ಇರ್ತಾನೆ. ಪ್ರತಿ ಒಬ್ಬರು ಈ ಶ್ರಮಿಕ ವರ್ಗದವ್ರಿಗೆ ಈ ರಾಜರ ಬಗ್ಗೆ ಇರುವ ತಿರಸ್ಕಾರ, ಈ ಸೂತರ ಬಗ್ಗೆ ಸಂಜಯ ಮಾತಾಡ್ತಾನೆ, ಆ ತರದ್ದು ಅವ್ರು ಮಾಡ್ಕೊಟ್ಟಿದ್ದಾರೆ. ಮತ್ತೆ ಹೆಣ್ಣು ಧ್ವನಿ ಪರ್ವದಲ್ಲಿ ಇದೆಯಲ್ಲ, ಯಾವ ಫೆಮಿನಿಸ್ಟು ಇಲ್ಲ ರೀ ಅವ್ರು ಬರೆದಿರೋ ತರದ್ದು. ಅವ್ರನ್ನ ನಮಗೆ ಆಗದ ಒಂದು ಅಪ್ರಬುದ್ಧ ಒಂದು ನೆಲೆಗಟ್ಟಲ್ಲಿ ಅವ್ರನ್ನ ಇಟ್ಟು ನೀವು ನೋಡೋದು ತಪ್ಪಾಗತ್ತೆ ಅನ್ನುತ್ತಾ ಇವ್ರಿಗೆ ಅನ್ಸಿರ್ಬೇಕಾಗಿತ್ತು. ಅವರ ಮತ್ಸರದಿಂದ ಅವ್ರ ಬಗ್ಗೆ ಮಾತಾಡ್ದವ್ರಿಗೆ. ಆದ್ರೆ ನೋಡಿ, ಅವ್ರು ಯಾವ ತರ ಅವ್ರ ಬರವಣಿಗೆಯಲ್ಲಿ ಬರೀ ಪರ್ವ ಅಲ್ಲ, ಅವ್ರು ಮಾಡೋ ಸಂಶೋಧನೆ ಮತ್ತೆ ಒಂದು ಅವ್ರ ತೀವ್ರತೆಯಿಂದ ತೊಡಗಿಸ್ಕೊಳ್ಳುವುದು, ಎಷ್ಟು ರಿಸರ್ಚ್ ಮಾಡಿ. ಅವ್ರಿಗೆ ಫಿಲಾಸಫಿ ಬ್ಯಾಕ್ ಗ್ರೌಂಡ್ ಇತ್ತು. ಅವ್ರ ಪರ್ವ ರಿಹರ್ಸಲ್ ಆಗ್ಬೇಕಾದ್ರೆ ಒಂದ್ಸತಿ ಬಂದು ಹೇಳಿದ್ರು, ನಮ್ಮ ಭಾರತೀಯ ಕಲೆಯಲ್ಲಿ ಅಂದ್ರೆ ರಸ, ಧ್ವನಿ, ಔಚಿತ್ಯ ಇದನ್ನ ಇಟ್ಟುಕೊಂಡು ಮಾಡಿದ್ರೆ ಮಾತ್ರ ನೀವು ನಾಟಕ ಸರಿಯೋದಕ್ಕೆ ಕಟ್ಟಕ್ಕಾಗೋದು ಅಂತ. ಮತ್ತೆ ನನ್ನ ಕಾದಂಬರಿಯಲ್ಲಿ ರಸಸ್ಥಾನಗಳಿವೆ, ಆ ರಸಸ್ಥಾನಗಳನ್ನ ನೀವು ತೆಗೆದಿಡೋದು. ಈ ತರ ಅಷ್ಟು ಸ್ಪಷ್ಟವಾಗಿ ಅವ್ರಿಗೂ ತಾರ್ಕಿಕವಾಗಿ ಮತ್ತೆ ಒಂದು ಫಿಲಾಸಫಿ ಅಥವಾ ತತ್ವಜ್ಞಾನದ ಒಂದು ನೆಲೆಯಿಂದ ಅವ್ರಿಗೆ ಮಾತಾಡೋದಕ್ಕೆ ಬರ್ತಾ ಇತ್ತು. ಅಂದ್ರೆ ನೋಡಿ, ನಾನು ನನ್ನಂತ ಅಪ್ರಬುದ್ಧ ವ್ಯಕ್ತಿಗೂ ಒಂದಷ್ಟು ವರ್ಷ ನಾನು ಬದುಕು ಬೆಳಗುವಂತೆ ಈ 6 ವರ್ಷದಲ್ಲಿ ಅವರ ಒಡನಾಟ ಇತ್ತು. ಅವರು ನನಗೆ ಪರ್ವ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ನಾನು ಸ್ವಲ್ಪ ಬೆಳೆದೆ ಅದರಿಂದ ಅಂತ ನಾನು ತಿಳ್ಕೊಳ್ತೀನಿ.
ನೋಡಿ ವೈಯಕ್ತಿಕವಾಗಿ ನಷ್ಟ, ಕನ್ನಡಕ್ಕೆ ನಷ್ಟ, ಭಾರತಕ್ಕೂ ನಷ್ಟ. ಕೆಲವೊಂದು ಸಂಗತಿಗಳ ಬಗ್ಗೆ ಮಾತಾಡೋದಾದ್ರೆ ಈಗ ನೋಡಿ ಆವರಣ ಅನ್ಯಧರ್ಮೀಯ ಮದುವೆಗಳು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಸೂಕ್ಷ್ಮವಾದಂಥ ಸಂಗತಿಗಳನ್ನು ಅವರು ಅನಾವರಣ ಮಾಡಿದ ರೀತಿ ಇತ್ತಲ್ಲ ಸರ್, ಅದು ಅದ್ಭುತ. ಸಾಕ್ಷಿ ತಾವು ಹೇಳ್ತಾ ಇದ್ರಿ ಒಂದು ಆಧ್ಯಾತ್ಮಿಕ ಆಳ ಆಗಲ ಹಿರಿಮೆ ಗರಿಮೆ ಅದ್ರ ಬಗ್ಗೆ ಈ ಎಸ್.ಎಲ್. ಭೈರಪ್ಪನವರ ಸಾಕ್ಷಿ ಇದೆಯಲ್ಲ ಸರ್, ಅದು ಆಳವಾದ ತತ್ವಶಾಸ್ತ್ರದ ಕೃತಿ ಅದು. ಇನ್ನು ಪರ್ವದ ಬಗ್ಗೆ ನಾವು ಮಾತಾಡಿದ್ವಿ ಸರ್. ಗೃಹಭಂಗ ಜ್ಞಾಪಿಸ್ಕೋಬೇಕು. ಈ ಕನ್ನಡ ಪರ್ವದಲ್ಲಿ ಅದು ಗೃಹಭಂಗದಲ್ಲಿ ಬರೋದನ್ನೆಲ್ಲ ಅವರ ಆತ್ಮಕತೆ. ಪ್ರಕಾಶ್ ಒಂದೇ ನಿಮಿಷ ಅವರ ಮನೆಯ ಸುತ್ತಮುತ್ತ